ಜರ್ಮನಿಯಲ್ಲಿರೋ ನಮ್ಮ ಮನೆದು ಹೋಮ್ ಟೂರ್ ಮಾಡ್ತಾ ಇದೀವಿ. ಬನ್ನಿ ಸರ್, ಬರ್ತೀವಿ ಅಂತ ಗೊತ್ತಿತ್ತಾ? ಬಾಗ್ಲಲ್ಲೇ ನಿಂತಿದ್ರ? ಹೌದು. ಇದು ಬಂದು ನಮ್ಮ ಲಿವಿಂಗ್ ಏರಿಯಾ. ಇದು ನಮ್ಮ ಪುಟಾಣಿ ಕಿಚನ್. ಈ ಕಿಚನ್ ಅಲ್ಲಿ ಇಬ್ರು ನಿಂತ್ಕೊಂಡು ಅಡುಗೆ ಮಾಡಬಹುದು ಅಷ್ಟೇ. ಹಾಲಿಂದ ಇಲ್ಲಿ ಒಂದು ಡೋರ್ ಇದೆ ಬಾಲ್ಕನಿಗೆ ಹೋಗಕ್ಕೆ. ಇದನ್ನ ತೆಕ್ಕೊಂಡು ಹೊರಗಡೆ ಹೋದ್ರೆ ಇದು ನಮ್ಮ ಬಾಲ್ಕನಿ. ಸೊ ಇದು ನಮ್ಮ ಬಾತ್ರೂಮ್. ಸೊ ಇದ್ರ ಪಕ್ಕ ಇರೋದು ನಮ್ಮ ಬೆಡ್ರೂಮ್. ಒಂದೇ ಬೆಡ್ರೂಮ್ ಇರೋದು. ಏನ್ ಮೇಡಮ್ ಹಿಂಗೈತಿದು? ಹೌದು, ಇದು ಒಳ್ಳೆ ನಮ್ಮ ಅಜ್ಜಿ ಮನೆ ಅಟ್ಟ ಇದ್ದಂಗಿದೆ. ಕೆಳಗಡೆ ಅಂದ್ರೆ ಬೇಸ್ಮೆಂಟ್ ಅಲ್ಲಿ ಇದೆ ಯುಟಿಲಿಟಿ ಏರಿಯಾ ನಮ್ದು. ನಾವು ಮೇಲ್ಗಡೆ ಇರೋದ್ರಿಂದ ನಾನು ಫುಲ್ಲು ಕೆಳಗೆ ಹೋಗಿ ಅಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಮಾಡಿಕೊಂಡು 3rd ಫ್ಲೋರ್ಗೆ ಹೋಗಿ ಒಣಗಾಕ್ಬಿಟ್ಟು ಆಮೇಲೆ 2nd ಫ್ಲೋರ್ಗೆ ಬರಬೇಕು. ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ನಾನು ಅಂತ. ಹೆಚ್ಚು ಕಡಿಮೆ ಬಟ್ಟೆ ಕೈಯಲ್ಲೇ ಒಗ್ದಂಗೆ ಆಗೋಗುತ್ತೆ. ಸೊ ಇವ್ರ ಮನೆ ಒಳಗೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಪ್ಲಾಂಟ್ಸ್ ಅನ್ನೋದೆಲ್ಲ ತೊಗೊಂಬಂದು ಕೆಲವ್ರು ಹಿಂಗೆ ಹೊರಗಡೆ ಇಡ್ತಾರೆ ಸಮ್ಮರಲ್ಲಿ. ಇದು ವಿಂಟರ್ ಅಲ್ಲಿ ಇಟ್ಟಿದ್ದು ಯಾಕೋ ತಗೊಂಡೋಗಿಲ್ಲ, ಇನ್ನು ಇಲ್ಲೇ ಇಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು. ಇದು ಹೇಳ್ತಾ ಇದ್ದೆ, ಕೆರ್ವೋಕೆ ಗೈಸ್, ಕೆರ್ವೋಕೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದೆಲ್ಲೋ ಅಲ್ಲಿ ಹಾಕ್ತಾಳಲ್ಲ, ಲಿಂಕ್ ನೋಡ್ಕೊಂಬನ್ನಿ, ಇಲ್ಲಿ ಹಾಕಿದೀವಿ. ಆದ್ರೆ ನೀನು ವಿಡಿಯೋ ಮಧ್ಯೆ ಆ ಥರ ಲಿಂಕ್ ಹಾಕ್ಬಿಟ್ರೆ ಅವ್ರಿಗೆ ಈ ವಿಡಿಯೋ ನೋಡೋದು ಆ ವಿಡಿಯೋಗೆ ಹೋಗೋದ ಅಂತ ಕನ್ಫ್ಯೂಷನ್ ಆಗಲ್ವಾ? ಅಲ್ವಾ? ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ, ಆಮೇಲೆ ನೋಡಿ. ಗೈಸ್ ಅಂದಂಗೆ ಇದು ಆ ಹೊರಗಡೆಯಿಂದ ತೋರಿಸಿದ್ವಲ್ಲ ಪೋಸ್ಟ್ ಬಾಕ್ಸು, ಅದನ್ನ ಇಲ್ಲಿ ಓಪನ್ ಮಾಡೋದು. ಪೋಸ್ಟ್ ಬಾಕ್ಸ್ಗೆ ಎಲ್ರಿಗೂ ಸೆಪರೇಟ್ ಕೀ ಕೊಟ್ಟಿರ್ತಾರೆ. 2 OG ಬಿಟ್ಟೆ ಅನ್ಸುತ್ತಲ್ವಾ ನಾವು. ಇದನ್ನ ಓಪನ್ ಮಾಡಿಬಿಟ್ಟು ಏನೇನೋ ಬಂದಿದೆ, ತುಂಬೋಗಿದೆ. ಬರೀ ಅಡ್ವರ್ಟೈಸು, ಬೇಡದೇ ಇರೋ ಪೇಪರ್ಗಳು. ಹೌದು, ಬರೀ ಆಡ್ಸ್. ನಾವು ಆಡ್ಸ್ ಬೇಡ ಅಂತ ಹಾಕಿದೀವಿ ಅಂತಂದ್ರೂ ಹಾಕ್ಬಿಟ್ಟು ಹೋಗ್ತಾರೆ. ಮತ್ತು ಇದು ನಮ್ಮದು ಜನರಲ್ ನೋಟಿಸ್ ಬೋರ್ಡ್. ಇಲ್ಲೇನಾದರೂ ಇನ್ಸ್ಪೆಕ್ಷನ್ನು ಇಲ್ಲ ಏನಾದರೂ ವಾಟರ್ ಮೀಟರ್ ಚೇಂಜ್ ಮಾಡಬೇಕು ಅದು ಇದು ಅಂತೆಲ್ಲ ನೋಟಿಸ್ ಇದ್ರೆ ಇಲ್ಲಿರುತ್ತೆ. ಎಲ್ಲ ಜರ್ಮನಲ್ಲಿ ಇರುತ್ತೆ. ನಾವು ಫೋಟೋ ಹೊಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅರ್ಥ ಮಾಡ್ಕೋತೀವಿ. ಇಲ್ಲ ಅಂದರೆ ನಮಗೆ ಹಂಗೋ ಇದ್ದಾನೆ. ಹೌದು, ಅವ್ನು ಹೇಳ್ಬಿಟ್ಟು ಹೋಗ್ತಾನೆ ಏನೇ ಇಂಪಾರ್ಟೆಂಟ್ ಇದ್ರು. ಇಲ್ಲಿ ಇನ್ನೊಂದು ಮ್ಯಾಟ್ರ್ ಇದೆ. ನಂಗೆ ಮುಂಚೆಲ್ಲ ಇಲ್ಲಿ ಬರೋಕ್ಕೆ ಭಯ ಆಗ್ತಿತ್ತು ಕತ್ಲೆಯಲ್ಲಿ. ಯಾಕೆ ಅಂತ ತೋರಿಸ್ತೀನಿ. ಹಿಂಗೆ ಹೇಳ್ಕೊಂಡು ಬರ್ತಾ ಇರ್ತೀನ, ನಾನು ಅಲ್ಲಿ ಹೋಗ್ಬೇಕು. ಇಲ್ಲ ಆನಾಗಲ್ಲ, ಆನಾಗುತ್ತೆ. ಇದು ಓಪನ್ ಇದ್ರೆ ಇಲ್ಲ ನಾನು ತೋರಿಸ್ತೀನಿ. ನೋ ವೇಸ್, ಇದ್ರೊಳಗಡೆ ಇರೋದು ಆನಾಗತ್ತೆ. ಒಳಗಡೆ ಇರೋದನ್ನೇ ನಾನು ಹೇಳ್ತಾ ಇರೋದು. ಯಾವಾಗಲೂ ತೆಗೆದ್ಬಿಟ್ಬಿಟ್ಟಿರ್ತಾರಲ್ವಾ, ಈಗ ಓಪನ್ ಇದೆಯಾ? ಅದು ಈಗ ಕ್ಲೋಸ್ ಆಗ್ಬಿಟ್ಟಿದೆ, ಅದಕ್ಕೆ ಅವನಾಗ್ಲಿಲ್ಲ. ಅದು ಯಾವಾಗಲೂ ತೆಗೆದ್ಬಿಟ್ಬಿಟ್ಟಿರ್ತಾರ. ನನಗೆ ಬಂದ ತಕ್ಷಣ ಪಟ್ ಅಂತ ನಾನು ಯಾವಾಗಲೂ ಎದುರ್ಕೊತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಈಗ ಅಭ್ಯಾಸ ಆಗಿದೆ. ರಾತ್ರಿ 7 ಗಂಟೆ ಮೇಲೆ ಬರೋದೇ ಇಲ್ಲ ಗೈಸ್. ಕೆಳಗಡೆ ಫುಲ್ ಎದುರ್ಕೋತಾಳೆ. ಹಿಂಗಿರುತ್ತಲ್ವಾ ಅಲ್ಲಿ, ಅದಾಗಿ ಅವನಾಗ್ಬಿಡುತ್ತೆ ಹಿಂಗ್ ಬಂದ ತಕ್ಷಣ. ಸೆನ್ಸರ್ ಅದು. ಹೌದು. ಇದೆ ಅಲ್ಲಿ ಆ ಡೋರ್ ತೆಗೆದ್ಬಿಟ್ಟು ಈ ಕಡೆ ಹೋಯ್ತಿದ್ದೀರಲ್ಲ. ನಾನು ಯುಟಿಲಿಟಿ ಸ್ಪೇಸ್ ತೋರ್ಸೋಣ ಅನ್ಕೊಂಡೆ. ಬನ್ನಿ, ಇದು ನಿಮಗೆ ನೋಡಿದ್ರೆ ಜೈಲು, ಯುರೋಪಿಯನ್ ಸ್ಟೈಲ್ ಜೈಲ್ ತರ ಇದೆ ಗೈಸ್. ಏನಾದ್ರು ಅಡಿಗೆ ಗಿಡಿಗೆ ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಬಂದು ಇಲ್ಲೇ ಹಾಕೋದು. 2 ದಿನ ಇಲ್ಲಿ ಹಾಕಿ ಹೋಗಿರ್ತೀನಿ. ಇದು ಅಷ್ಟೇ, ಸೆನ್ಸರ್ ಇಲ್ಲೆಲ್ಲ ಆನ್ ಆಗ್ತಾ ಇಲ್ಲ. ಈಗ ಆನಾಯ್ತು. ಇಷ್ಟಿದೆ, ಎಲ್ಲರ ಮನೆಗೂ ಒಂದೊಂದಿದೆ. ಇದು ನೀಟಾಗಿ, ಇದು ಕೆಳಗಡೆ ಬೇಸ್ಮೆಂಟ್ ಅಲ್ವಾ, ಗಾಳಿ ಆಡಲ್ಲ ಅಂತಂದ್ಬಿಟ್ಟು ಈ ತರ ಮಾಡ್ಕೊಂಡಿದ್ದಾರೆ. ಸೊ ನೀಟಾಗಿ ಗಾಳಿ ಆಡುತ್ತೆ. ನೀವು ಒಳಗಡೆ ಏನಾದ್ರು ಐಟಮ್ಸ್ ಇಟ್ಟಿದ್ರೆ ನೀಟಾಗಿ ಗಾಳಿ ಆಡುತ್ತೆ. ಇವ್ರದೆಲ್ಲ ಸ್ವಲ್ಪ ಹಳೆ ಕಾಲದ್ದು, ಅದಕ್ಕೆ ಈ ತರ ಕಿಸಿದೆ. ನಮ್ದು ಸ್ವಲ್ಪ ಅಪ್ಗ್ರೇಡೆಡ್. ಇದು ಹೇಳ್ಬೇಕಿತ್ತು ಬಿಡು. ಸೊ ಇದನ್ನ ನೀವೇನಕ್ಕೆ ತೂತ್ ಬಿಡ್ಸ್ಕೊಂಡಿಲ್ಲ? ಗಾಳಿ ಎಲ್ಲ ಮುಚ್ಚಿಸ್ಬಿಟ್ಟಿದ್ದೀರಲ್ಲ. ಕಳ್ತನ ಆಗ್ಬಿಡುತ್ತೆ ನಮ್ಮಲ್ಲೆಲ್ಲ. ಏನಿದೆ ಅಂತದೇನು ಇಟ್ಟಿದ್ದೀರಾ ತೋರಿಸಿ ಪ್ಲೀಸ್. ನಾನು ಇವತ್ತೇ ನೋಡ್ತಾ ಇರೋದಿಲ್ಲ. ಸೀರಿಯಸ್ಲಿ ನೋಡಿ, ಇದು ಈ ಜೈಲ್ ತರಾನೇ ಐತೆ ಇದು. ಹೌದು. ಆದ್ರೆ ನಿನಗೆ ತಡೀರಿ ಮೇಡಮ್, ಲೈಟ್ ಹಾಕ್ತೀನಿ. ಉಸಿರು ಕಟ್ಟಬಾರ್ದು ಅಂತ ಕಿಟಕಿನೂ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲಿಂದನೇ ಕೊಡ್ಲಾ ಊಟ ಗಿಟ ಎಲ್ಲ ನಿನಗೆ 1-2 ದಿನ ಇಲ್ಲಿ ಹಾಕಿ. ಹೆಂಗಿದ್ರು ಇದೇನು ಮೇಡಮ್, ಏನೋ ಬ್ಲಾಂಕೆಟ್ ಗಿಂಕೆಟ್ ಎಲ್ಲ ಇಟ್ಟಿದ್ದೀರಾ ಅಲ್ಲಿ? ಅದು ನಮ್ಮ ಕೌಚ್ದು ಕವರ್ ಇತ್ತಲ್ಲ, ಅದೆಲ್ಲ ಎಕ್ಸ್ಟ್ರಾ ಅಂದ್ಬಿಟ್ಟು ತೊಗೊಂಬಂದು ಇಲ್ಲಿ ಇಟ್ಟಿದ್ದೀವಿ. ಇದನ್ನು ಸ್ಟೋರೇಜ್ ಬಾಕ್ಸ್ ಕೊಟ್ಟಿದ್ರು. ನನ್ಗೆ ಅದು ಬೇಡ, ಯೂಸ್ ಮಾಡಲ್ಲ ಅಂತ ಅವೆಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀವಿ. ಅದು ಅಡಬ ವ್ಯಾಕ್ಯೂಮ್ ಕ್ಲೀನರ್. ಇದು ವ್ಯಾಕ್ಯೂಮ್ ಕ್ಲೀನರು. ನಮ್ಮದು ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಯೂಸ್ ಮಾಡೋ ವ್ಯಾಕ್ಯೂಮ್ ಕ್ಲೀನರು. ವಾರಕ್ಕೊಂದ್ಸಲಿ ಮೇಲೆ ತೊಗೊಂಬಂದು ಕ್ಲೀನ್ ಮಾಡಿ ವಾಪಸ್ ತೊಗೊಂಬಂದಿರ್ತೀವಿ. ಖಾಲಿ ಡಬ್ಬಗಳು ತಂದು ಇಟ್ಕೊಂಡಿದ್ದೀರಾ ಶೂದು? ಇಲ್ಲ, ಶೂಸ್ ಇದೆ ಅದರೊಳಗೆ. ನಮ್ಮ ರೂಮಲ್ಲಿ ಇವ್ರ ಹತ್ರ ಎಷ್ಟು ಶೂಸ್ ಇದೆ ಅಂದರೆ ಗೈಸ್, ಆ ಸ್ಟೋರೇಜ್ ಬಾಕ್ಸ್ ಇಡಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಎಲ್ಲ ತೊಗೊಬಂದು ಇಲ್ಲಿ ಇಟ್ಟಿದ್ದೀವಿ. ವಿಂಟರ್ ಶೂಸ್ ಎಲ್ಲ ಸಮ್ಮರಲ್ಲಿ ಇಲ್ಲಿಗೆ ಬರ್ತವೆ. ವಿಂಟರಲ್ಲಿ ಸಮ್ಮರ್ ಶೂಸ್ ಎಲ್ಲ ಇಲ್ಲಿಗೆ ಬರ್ತವೆ. ಸೊ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಇದೇ ಥರ ನನಗೆ ಇದೊಂದು ಅರ್ಥ ಆಗಲಿಲ್ಲ. ಇಲ್ಲಿ 9ಕ್ಕಿಂತ ಜಾಸ್ತಿ ಇದೆ ಈ ಸ್ಟೋರೇಜ್ ಸ್ಪೇಸ್. ಒಬ್ಬೊಬ್ರು 2 ಇದೆ ಅನ್ಸುತ್ತೆ. ಹೌದು, ಯಾಕೆಂದರೆ 9 ಮನೆ ಇರೋದು. ಈ ಕಡೆನೂ ಇದೆ. ಇದನ್ನು ಲಾಕ್ ಮಾಡ್ಕೊಬಿಡು, ಆಮೇಲೆ ಮಾಡೋಣ ಬಿಡು. ನಡಿ.
ಈ ಕಡೆನೂ ಇದೆ. ಇಲ್ಲ ಆ ಕಡೆ ಇಲ್ಲ. ಈ ಕಡೆನೂ ಸ್ಟೋರೇಜ್ ಸ್ಪೇಸ್ ಇದೆ ಬಿ. ನಾನು ಕ್ಲೀನ್ ಮಾಡ್ತೀನಲ್ಲ ನೋಡಿ. ಅದೇ ಅಲ್ವಾ ಸೈಕಲ್ ರೂಮ್? ಇಲ್ಲ ಬಿ, ಸೈಕಲ್ ರೂಮ್ ಯಾವುದು? ತೋರಿಸ್ತೀನಿ ನಾನು ನಿಮಗೆ. ಇದು ಸ್ಟೋರೇಜ್ ಸ್ಪೇಸ್ ನೋಡು. ಇದು ಸ್ಟೋರೇಜ್ ಸ್ಪೇಸ್. ಅದಕ್ಕೆ ನನಗೆ ಕನ್ಫ್ಯೂಷನ್ ಇಷ್ಟೊಂದು ಇದೆಯಲ್ಲ, ಎಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅಂತ. ಮೋಸ್ಟ್ಲಿ ಒಬ್ಬೊಬ್ರಿಗೆ 2-2 3-3 ಕೊಟ್ಟಿದ್ದಾರೆ. ಇಲ್ಲಿ ಹಾಕಿದ್ದಾರೆ ನೋಡು ಯಾವ ಮನೆಯವ್ರದ್ದು ಇದು ಅಂತ. ಇಲ್ಲಿ ಇಜಿ ಲಿಂಕ್ಸ್, ಇವರು ಓಜಿ ರೆಸ್ಟ್ಸ್ ಅಂದ್ರೆ ರೈಟ್ ಗೈಸ್, ಲಿಂಕ್ಸ್ ಅಂದ್ರೆ ಲೆಫ್ಟ್ ಗೈಸ್. ನೋಡಿ ಇಜಿ ರೆಕ್ಟ್ಸ್ ಹಂಗಂದ್ರೆ 2 ಇದೆ ಅವ್ರ ಹತ್ರ. ಒಬ್ಬೊಬ್ರಿಗೆ 2 ಇದೆ. ಹಂಗಾರೆ ನಮಗೆ ಒಂದೇ ಕೊಟ್ಟಿದ್ದಾನೆ, ಇನ್ನೊಂದು ಅವ್ನು ಇಟ್ಕೊಂಡಿದ್ದಾನೆ. ಅವ್ನು ಯಾವಾಗ್ಲೂ ಬರ್ತಾ ಇರ್ತಾನಲ್ಲ, ನನ್ನ ಹತ್ರ ಒಂದು ಕೀ ಇದೆ, ನನ್ನ ಹತ್ರ ಒಂದು ಕೀ ಇದೆ ಅಂತ. ಐ ಥಿಂಕ್ ಹೌದು, ಅಲ್ಲೊಂದು ಭಾಗ ಇದಿದೆ ಅವ್ರದ್ದು. ಇದ್ರೊಳಗೆ ಇದಿದೆ, ಏನಂತಾರೆ ತೆಗಿಯಲ್ಲಪ್ಪ ನಾನು. ಏನದು ಸೈಕಲ್ ರೂಮ್? ಮೀಟ್ರು ಅದೇನೋ ಇದೆ ಇದ್ರೊಳಗೆ, ತೆಗಿಯಲ್ಲಪ್ಪ. ನಾನು ಯಾವತ್ತೂ ಒಂದು 3 ತಿಂಗಳಿಂದ ಬಂದು ಇಲ್ಲಿ ಅದಿರೋದು. ಹೌದು, ನಾನು ಹೇಳೋವರೆಗೂ ತಡ್ಕೊಳ್ಳಲ್ವಲ್ಲ ನೀನು. ಓಕೆ ಸಾರಿ ಮೇಡಮ್, ನಿಮ್ಮನೆ ಅದು ಒಂದು ಮೊಮೆಂಟ್ಗೆ ಕ್ಯಾಮ್ರಾ ಪರ್ಸನ್ ಅಂತ ಮರ್ತ್ಬಿಟ್ಟೆ. ಸೊ ಇಲ್ಲಿಗೆ ಬಂದರೆ ಇಲ್ಲಿ ಒಂದು ಕಾಮನ್ ಸ್ಪೇಸ್ ಇದೆ ಸೈಕಲ್ ಸ್ಟೋರ್ ಮಾಡೋಕ್ಕೆ. ನಿಮಗೆ ಸೈಕಲ್ ಹೊರಗಡೆ ಇಟ್ಟರೆ ಕಳ್ತನ ಆಗಿಬಿಡುತ್ತೆ ಅಂದರೆ ಇಲ್ಲಿಗೆ ತಂದು ಇಡ್ಬೋದು. ನಮ್ಮ ಇಡೀ ಬಿಲ್ಡಿಂಗಲ್ಲಿ ಎಷ್ಟು ಜನ ಹತ್ರ ಸೈಕಲ್ ಇದೆ, ಆ ಎಲ್ಲ ಸೈಕಲ್ಲು ಇಲ್ಲೇ ಇದೆ. ಇದು ಓಲ್ಡೆಸ್ಟ್ ಸೈಕಲ್, ಓಲ್ಡೆಸ್ಟ್ ಪರ್ಸನ್ದು, ಅದನ್ನು ಇಲ್ಲೇ ಇಟ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಪುಟ್ಪುಟಾಣಿ ಸೈಕಲ್ಗಳಿದೆ ನೋಡು. ಆ ಮಕ್ಕಳೆಲ್ಲ ಈಗಾಗಲೇ ದೊಡ್ಡವರಾಗ್ಬಿಟ್ಟಿದ್ದಾರೆ, ಬಟ್ ಸೈಕಲ್ ಮಾತ್ರ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಹೌದು, ಇದು ನಮ್ಮದು ಎಲೆಕ್ಟ್ರಿಸಿಟಿ ಮೀಟರ್ಸ್. ಹೌದು, ಇದೆಲ್ಲ ಎಲೆಕ್ಟ್ರಿಸಿಟಿ ಮೀಟರ್ಸು. ಇಲ್ಲೂ ಏನೋ ಇದೆ. ಲಾಸ್ಟ್ ಟೈಮ್ ಬಂದಾಗ ಅವನು ವೈಫೈಗೆ ಇಲ್ಲೇನೋ ಮಾಡ್ತಿದ್ನ. ಓಕೆ, ಸೊ ಇದು ಸೈಕಲ್ ಸ್ಪೇಸು. ಬನ್ನಿ ಸರ್, ಲಾಕ್ ಮಾಡ್ತೀನಿ. ಸೊ ಇದಾದ್ಮೇಲೆ ಇದ್ರ ಪಕ್ಕನೇ ನಮ್ದು ಯುಟಿಲಿಟಿ ಸ್ಪೇಸ್ ಇದೆ. ಅಗೇನ್ ಕೆಳಗೋಕೆ ನೋಡಿದ್ರೆ ಇದನ್ನು ನೋಡಿರ್ತೀರಾ. ಯುಟಿಲಿಟಿ ಸ್ಪೇಸ್ ಹಿಂಗಿದೆ. ಇಲ್ಲಿಗೆಲ್ಲ ಇಡಂಗಿಲ್ಲ, ಯಾಕೆ ಇಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾಳೆ ಕಂಪ್ಲೇಂಟ್ ಮಾಡ್ತೀನಿ ಹೋಗ್ಬಿಟ್ಟು. 4 ವರ್ಡ್ ಹೇಳು ಜರ್ಮನಲ್ಲಿ. ಸೊ ಇಲ್ಲಿ ನಮ್ಮದು ವಾಷಿಂಗ್ ಮಷಿನ್ ಇದೆ. ಇದು ಹೆಂಗೆ ಅಂದರೆ ಇಡೀ ಬಿಲ್ಡಿಂಗಲ್ಲಿ 3 ಮನೆ ಮಾತ್ರ 1 BHK, ಇನ್ನು ಉಳಿದೆಲ್ಲ 2 BHK. ಸೊ 1 BHK ಅವ್ರಿಗೆ ಮಾತ್ರ ಇಲ್ಲಿ ವಾಷಿಂಗ್ ಮಷಿನ್ ಇಟ್ಕೊಳಕ್ಕೆ ಸ್ಪೇಸ್ ಕೊಟ್ಟಿರೋದು, ಅಲ್ಲಿ ಜಾಗ ಇಲ್ಲ ಅಂತ. ಸೊ ಇದು ನಮ್ಮದು ಸೆಕೆಂಡ್ ಫ್ಲೋರ್ ಅವ್ರದ್ದು. ಇದ್ರ ಜೊತೆಗೆ ಇಲ್ಲಿ ಇದು ಕೊಟ್ಟಿದ್ದಾರೆ ಲಾಕ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ. ನಮ್ಮದು ಇದು ಪವರ್ ಸಪ್ಲೈ ಮತ್ತು ಪಾಟ್ಸ್ ಎಲ್ಲ ಇದ್ರೊಳಗೆ ಇಟ್ಕೊಂಡಿದ್ದೀವಿ. ದಿಸ್ ಇಸ್ ಅವರ್ ವಾಷಿಂಗ್ ಮಷಿನ್. ಅದು ನಮ್ಮ ಇದು ಏನು ವಾಟರ್ ಇನ್ಲೆಟ್. ಹೌದು, ಇದು ಆಫ್ ಆನ್ ಮಾಡಿ ನೀನೇನೋ ಮಾಡಿಬಿಟ್ಟಿದ್ಯಾ? ಏನೂ ಇಲ್ಲ. ಓಕೆ, ಅದಾದ್ಮೇಲೆ ನೀನು ಹಿಂದೆ ಒಂದು ಡೋರ್ ಇದೆ, ನೀನು ಅದು ನೋಡಿರಲ್ಲ. ಬಾರಿ ಇವತ್ತು ತೋರಿಸ್ತೀನಿ ನಿನಗೆ. ಲಿಟ್ರಲಿ ನೋಡಿಲ್ಲ. ನೀನು ಯಾವತ್ತು ನೋಡ್ದೆ? ನಾನು ನೋಡಿದ್ದೀನಿ, ಬಟ್ಟೆ ಒಣಗಾಕಕ್ಕೆ ಒಂದ್ಸಲಿ ಹೊರಗಡೆ ಹೋಗಿದ್ದೆ. ನನ್ಗೆ ಗೊತ್ತಾಯ್ತಿದೆ, ಎಲ್ಲಿಗೆ ಹೋಗುತ್ತೆ? ಗಾರ್ಡನ್ಗೆ ಹೋಗುತ್ತೆ. ಇದು 1.5 ವರ್ಷ ಆದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಈ ತರದ್ದು ಜಾಗ ಇದೆ ಅಂತ ಗೊತ್ತಾಗ್ತಿರೋದು ನನಗೆ. ತುಂಬಾ ಈ ತರ ಸಮ್ಮರ್ ಅಲ್ಲಿ ನಿಂಗೆ ಬಾಲ್ಕನಿಲಿ ಒಣಗಾಕಕ್ಕೆ ಆಗಲ್ಲ. ಇಲ್ಲ ಹಾಕೋಬಹುದು, ಇಲ್ಲ ಹಾಕೋಬಹುದು, ಅಲ್ಲೂ ಹಾಕೋಬಹುದು. ಇಲ್ಲಿ ಅಲ್ಲಿ ಹಾಕಿದಾರೆ ನೋಡೋರು. ಅದು ಕರೆಕ್ಟ್. ಸೊ ಅಲ್ಲೊಂದೆರಡು ಸಲ ಹಾಕಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಲಾಸ್ಟ್ ಇಯರ್. ಅವಾಗ ನೋಡಿದ್ದೆ ಈ ಸ್ಪೇಸ್ನ. ಸೊ ಇಲ್ಲಿಂದ ಹೋಗ್ಬಿಟ್ಟು ಹಾಕೋಬಹುದು. ಇದು ಪರವಾಗಿಲ್ಲ, ನಂಗೆ ಗೊತ್ತೇ ಇರಲಿಲ್ಲ. ಇದೇನು ಅಂತ ನಂಗೂ ಗೊತ್ತಿಲ್ಲ, ಇವತ್ತು ನೋಡೇ ಬಿಡೋಣ. ಆದ್ರೂ ಅದೊಂಥರ ಮ್ಯಾಜಿಕ್ ಈ ಗೈಸ್. ಯಾವ ಡೋರ್ಗೆ ಹಾಕಿದ್ರು ಓಪನ್ ಆಗುತ್ತೆ. ಇದು ನೋಡಿ, ಸೈಕಲ್ಗೆ ಇಲ್ಲಿಂದಾನೆ ಹೋಗ್ಬೋದು, ತಗೊಂಡು ಹೋಗೋಕೆ ಸೈಕಲ್ನ. ಅಲ್ಲಿಂದ ತಗೊಂಡು ಹೋಗಲ್ಲ ಅಂದ್ರೆ ಇಲ್ಲಿ ಇದೆ ನೋಡು ತಗೊಂಡು ಹೋಗೋಕೆ. ರ್ಯಾಂಪ್ ಗೈಸ್. ಆದ್ರೂ ಜರ್ಮನ್ಸ್ ಒಂಥರ ಎಷ್ಟು ಪುಟಾಣಿ ಸೈಕಲ್ ಇದೆ ನೋಡೋ ಅಲ್ಲಿ. ಅದೇ ಇದು ಪೆಡಲ್ ಇರಲ್ವಲ್ಲ, ಆ ಸೈಕಲ್ ಎಲ್ಲ ಇದೆ ಅವ್ರ ಹತ್ರ. ಬ್ಯಾಲೆನ್ಸಿಂಗ್ ಕಲಿಯೋಕೆ ಚೆನ್ನಾಗಿದೆ. ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಈ ಹೋಮ್ ಟೂರ್ ಇಂದ ನೀನು ಒಂದು ಹೊಸದ್ ನೋಡ್ದಂಗಾಯ್ತು, ನಾನು ಒಂದು ಹೊಸದ್ ನೋಡ್ದಂಗಾಯ್ತು. ಬಾ. ಸೊ ಇವಾಗ ತಲೆ ಕೆಡ್ಸ್ಕೊಳ್ಳಲ್ಲ ಇರೋ ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ. ಇನ್ನು ಮನೆಗೆ ಇನ್ನು ಇಮೇಲ್ ಮೇಲ್ ಕಳ್ಸೋದು ನಿಲ್ಸಲ್ಲ. ಅಯ್ಯೋ ಗೈಸ್, 1,000 ಬರುತ್ತೆ ಗೈಸ್ ಲೆಟರ್ಸ್ ತಿಂಗಳಲ್ಲಿ. ಪ್ರತಿದಿನ ಹಿಂಗ ಹೋಗಿದೆ ಅಂತಂದ್ರೆ ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ಪೋಸ್ಟ್ ಬಾಕ್ಸ್ ಚೆಕ್ ಮಾಡ್ಕೊಂಡು ಮನೆಗೆ ಹೋಗಂಗೆ ಆಗೋಗಿದೆ. ಎವ್ರಿ ಡೇ ಒಂದಲ್ಲ ಒಂದು ಲೆಟರ್ ಬರುತ್ತೆ. ಇವಾಗ ಹೊರಗಡೆ ಹೋಗೋಣ. ನಾನು ಹಿಂಗೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಪೇಸ್ ತೋರ್ಸಕ್ಕಿದೆ ಗೈಸ್. ನಾವು ಜರ್ಮನಿಗೆ ಶಿಫ್ಟ್ ಆದ್ಮೇಲೆ ಮಾಡಿರೋ ಫಸ್ಟ್ ಬಿಸ್ನೆಸ್ ಡೀಲ್ ಯಾವುದು ಅಂತಂದ್ರೆ ಇದು. ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಕಾರು, ಅದ್ರ ಪಕ್ಕ ಇರೋ ಸ್ಪೇಸು ನಮ್ಮದು ಪಾರ್ಕಿಂಗ್ ಏರಿಯಾ. ಆದರೆ ನಮ್ಮ ಹತ್ರ ಕಾರ್ ಇಲ್ಲದಿರೋ ಕಾರಣ ನಾವು ಆ ಸ್ಪೇಸ್ನ ರೆಂಟಿಗೆ ಕೊಟ್ಟಿದ್ದೀವಿ. ನಮ್ಮ ನೇಬರ್ಗೆ ಕೊಟ್ಟಿದ್ದೀವಿ. 40 ಯೂರೋ ಕೊಟ್ಟಿದ್ದೀವಿ. ಅಂದರೆ 4,000 ರೂಪಾಯಿ ದುಡಿತಾ ಇದೆ ನೋಡಿ ಈ ಖಾಲಿ ಜಾಗ. ಅವ್ರ ಹತ್ರ 2 ಕಾರ್ ಇದೆ, ಆದರೆ ಒಂದೇ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಅವ್ರಿಗೆ ಅದನ್ನು ರೆಂಟಿಗೆ ಕೊಟ್ಟು
ನಾವು ತಿಂಗಳಿಗೆ 40 ಯೂರೋ ಇಸ್ಕೊತೀವಿ ಅವ್ರ ಹತ್ರ. ನಾವ್ ಈ ಮನೆಗೆ ಬರಕ್ ಮುಂಚೆನೇ ನಮ್ಮ ಅಂಗೋ ಡೀಲ್ ಮಾಡ್ಬಿಟ್ಟಿದ್ದ ಇದನ್ನ. ಹೌದು. ಸೊ ಇವಾಗ ಇಲ್ಲಿಗೆ ಇವಾಗ ಗಾರ್ಬೇಜ್ ಏರಿಯಾ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಸ್ವಲ್ಪ ಹೊರಗಡೆ ಇಟ್ಟಿದ್ದಾರೆ, ಯಾಕೆಂದರೆ ಸ್ಮೆಲ್ ಬರುತ್ತೆ ಅದು ಅಂದ್ಬಿಟ್ಟು ಬಿಲ್ಡಿಂಗಿಂದ ಹೊರಗಡೆ ಇಟ್ಟಿದ್ದಾರೆ ಗಾರ್ಬೇಜ್ ಏರಿಯಾನ. ಅದಕ್ಕೂ ಅಗೈನ್ ಸೇಮ್ ಕಾಮನ್ ಕೀ ಯೂಸ್ ಆಗುತ್ತೆ. ಬನ್ನಿ 10 ಡೋರ್ ಓಪನ್ ಆಗುತ್ತೆ ಅದರಲ್ಲಿ. ಹೌದು. ಸುಸ್ತಾಗೋಯ್ತು ನನಗೆ ಮಾತಾಡಿ. ನೀನು ನನ್ನ ಮೇಲೆ ಹಾಕ್ಬಿಟ್ಟೆ ಅಲ್ವಾ ಹೋಮ್ ಟೂರ್ ನಿಂದೆ ಅಲ್ವಾ? ಸೊ ಇದು ನಮ್ಮ ಗಾರ್ಬೇಜ್ ಏರಿಯಾ. ಇವರು ಗಾರ್ಬೇಜಲ್ಲಿ ತುಂಬ ಸ್ಟ್ರಿಕ್ಟು. ರೀಸೈಕ್ಲಿಂಗ್ಗೆ ಒಂದು ಬಾಕ್ಸು, ಮತ್ತು ಪ್ಲಾಸ್ಟಿಕ್ ಒಂದು ಬಾಕ್ಸು, ಬಾಟಲ್ಗೆ ಒಂದು ಬಾಕ್ಸ್ ಅಂತ ಇರುತ್ತೆ. ಈ ಬಾಕ್ಸು ರೀಸೈಕಲ್ ಬಾಕ್ಸ್ ಇಲ್ಲಿದ್ದು ಅದನ್ನು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾಕೋ, ಮೋಸ್ಟ್ಲಿ ಹೊರಗೆಲ್ಲ ಇಟ್ಟಿದ್ದಾರೆ ಅನಿಸುತ್ತೆ. ಇದು ಹೆಂಗೆ ಅಂತಂದ್ರೆ ಅಲ್ಲಿ ಇಟ್ಟಿದ್ದಾರೆ ನೋಡಿ. ಎತ್ಕೊಂಡು ಹೋಗೋರು ಬರ್ತಾರೆ ನಾಳೆ ಬೆಳಿಗ್ಗೆ. ಅದು ಇದಕ್ಕೆ ಒಂದೊಂದು ದಿನ ಒಂದೊಂದಿದೆ. ಈ ಮಧ್ಯದ್ದು ಎಲ್ಲ ವೇಸ್ಟ್ ಹಾಕಕ್ಕೆ, ವೆಟ್ ವೇಸ್ಟ್. ಆ ಕಡೆದು ನಿಮ್ದು ರೀಸೈಕಲಿಂಗ್, ಈ ಗ್ಲಾಸಸ್ ಅದು ಎಲ್ಲ ಹಾಕಕ್ಕೆ. ಇಲ್ಲೊಂದಿರುತ್ತೆ, ಅದು ಪೇಪರ್ ಹಾಕಕ್ಕೆ ಹೊರಗಡೆ ಇಟ್ಟಿದ್ದಾರೆ, ನಾಳೆ ತಗೊಂಡು ಹೋಗ್ತಾರೆ. ಸೊ ಇದು ನಮ್ಮ ಗಾರ್ಬೇಜ್ ಏರಿಯಾ. ಇದಾದ್ರ ಮೇಲೆ ಇನ್ನೇನಿದೆ ತೋರ್ಸಕ್ಕೆ? ಅಂದಂಗೆ ನಮ್ಮ ಓನರ್ ಮನೆ ಇರೋದು ಈ ಸೈಡ್. ಇಲ್ಲಿಂದ ಒಂದು 3 ಬಿಲ್ಡಿಂಗ್ ದಾಟಿದ್ರೆ ನಮ್ಮ ಓನರ್ ಮನೆ. ಆಮೇಲೆ ನೋಡಿರ್ತೀರಾ ನೀವು, ನಮ್ಮ ಮನೆ ಪಕ್ಕನೇ ನಾರ್ಮಾ ಇದೆ, ನಾರ್ಮಾ ಪಕ್ಕನೇ ಪೆನ್ನಿನೂ ಇದೆ. ಹೌದು, ಸೂಪರ್ ಮಾರ್ಕೆಟ್ ತುಂಬಾ ಹತ್ತಿರದಲ್ಲಿದೆ. ಹೌದು. ಆಮೇಲೆ ಇದ್ರ ಪಕ್ಕ ಜಿಮ್ ಕೂಡ ಇದೆ. ನಾವು ಸೇರ್ಕೋತೀವಿ ಅಂದ್ರೆ ಜಿಮ್ಗೂ ಸೇರ್ಕೋಬಹುದು. ಮೆಕ್ಡಿ, ಬರ್ಗರ್ ಕಿಂಗ್, ಅಲ್ಲಿ ಮೆಕ್ಡಿ, ಒಂದು ರೆಸ್ಟೋರೆಂಟ್, 2 ಸೂಪರ್ ಮಾರ್ಕೆಟ್ ಇಷ್ಟು ಇಲ್ಲೇ ಇದೆ. ಅದಕ್ಕೇನೆ ಸ್ವಲ್ಪ ಬಿಸಿ ಇದು. ಈ ರೋಡ್ ಎಸ್ಪೆಷಲಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಡಮ್? ಬನ್ನಿ ಹಿಂಗೆ ಹೋಗೋಣ. ಅದಾದ್ಮೇಲೆ ಇಲ್ಲಿ ನೋಡಿ, ಇದು ನಮ್ಮ ಮನೆ, ಇದು ನಾರ್ಮಾ. ಎಷ್ಟೋ ದಿನ ನಾವು ಏನೋ ನಿಂಬೆಹಣ್ಣು ಖಾಲಿ ಆಗೋಗಿದೆ, ಟೊಮೆಟೊ ಖಾಲಿ ಆಗೋಗಿದೆ ಅಂತ ಅಂದ್ಬಿಟ್ಟು ಇಂಡಿಯಾದಲ್ಲಿ ಹೋಗ್ತೀವಲ್ಲ, ಹೋಗಿ ತಗೊಬಂದ್ಬಿಡಪ್ಪ ಅಂತ ಹಂಗೆ ಕಳಿಸ್ತಾಳೆ ನನ್ನನ್ನು. ಹೋಗಿ ತಗೊಬಂದಿದ್ದೀನಿ ಸುಮಾರು ದಿನ. ಆಮೇಲೆ ಈ ಪಾರ್ಕಿಂಗ್ ಏರಿಯಾನು ನಮ್ಮ ಬಿಲ್ಡಿಂಗ್ ಅವ್ರದ್ದೇ, ಆದರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಯಾರು ಎಕ್ಸ್ಪೆನ್ಸಿವ್ ಫ್ಲೋರ್ ತಗೊಂಡಿರ್ತಾರೆ ಅವ್ರಿಗೆ ಇದು ಸಿಕ್ಕಿರುತ್ತೆ ಪಾರ್ಕಿಂಗ್ ಸ್ಪೇಸ್. ಆಮೇಲೆ ಇದನ್ನ ಹಂಗೋ ಅಂತ ಇದ್ದ, ಇದಕ್ಕೇನೆ ಸಪರೇಟ್ ರೇಟ್ ಇರುತ್ತಂತೆ. ಇವಾಗ ನೀನು ಮನೆ ಮಾರ್ತಿದ್ಯಾ ಅಂತ ಅನ್ಕೋ, ನೀನ್ ಬೇಕಾದ್ರೆ ಸಪರೇಟು ಮಾರ್ಬೋದಂತೆ. ಯಾರಿಗಾದ್ರೂ ಬರೀ ಗ್ಯಾರೇಜ್ ಬೇಕಾಗಿರೋರು ಬಂದು ಆ ಗ್ಯಾರೇಜ್ ತಗೋಬಹುದು. ಹಂಗ ಅವ್ರ ಬಿಲ್ಡಿಂಗ್ ಈ ತರದೊಂದು ತಗೊಂಡಿದ್ದಾರೆ. ಅವ್ರದ್ದು ಕ್ಲೋಸ್ ಸ್ಪೇಸ್ ಪಾರ್ಕಿಂಗ್ ಗೆ. ನಮ್ದು ಹಿಂಗೆ ಓಪನ್ ಪಾರ್ಕಿಂಗ್, ಅದೇ ನಮ್ಮ ಪಾರ್ಕಿಂಗ್. 99 ನೋಡು, ಅಲ್ಲೂ 18. ನಾನು ಹೇಳಲಿಲ್ವಾ? ಇನ್ನೇನಿದೆ, ಇದೆಲ್ಲ ಕ್ಲೀನೇ ಮಾಡಿಸಿಲ್ಲ. ಅದು ನಮ್ಮ ಗಾರ್ಡನರ್ ಬಿಸಿ ಇದ್ದಾರೆ ಅನ್ಸುತ್ತೆ, ನಾಳೆ ಮಾಡ್ತಾರೆ. ಹಿಂಗೆಲ್ಲ ಕಾಣಿಸುತ್ತೆ, ತುಂಬಾ ಅಪರೂಪ. ಇದು ಬೆಳಗ್ಗೆಯಿಂದ ಬಿದ್ದಿರೋದು. ಅಲ್ಲಿ ಆ ಕಡೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಾ ತೋರಿಸ್ಕೊಬೋಣ. ಓಕೆ. ಈ ಜಾಗ ನೋಡಿ, ಸಮ್ಮರ್ ಅಲ್ಲಿ ಎಲ್ಲ ಹೂಗಳಾಗ್ತಾರೆ ಇಲ್ಲಿ. ಹೌದು, ಚೆನ್ನಾಗಿ ಕಾಣಿಸುತ್ತಲ್ವಾ? ಎಲ್ಲ ಕಲರ್ಸ್ ಹಾಕ್ತಾರೆ ಯಾವಾಗ್ಲೂ. ಚೆಂಡು ಇದೆ ನೋಡು ಅಲ್ಲಿ. ಕಿತ್ಕೊಳ್ಳಾಗಿಲ್ಲ, ಬೈತಾರೆ. ಆಮೇಲೆ ನಮ್ಮ ಮನೆ ಸಿಟಿ ಸೆಂಟರ್ ಅಲ್ಲಿ ಇದೆ ಆಕ್ಚುಲಿ, ಆದ್ರೂ ಸುತ್ತಮುತ್ತ ಫುಲ್ ಮರಗಳಿದೆ. ಸಿಕ್ಕಾಪಟ್ಟೆ ಗ್ರೀನರಿ, ಫ್ರೆಶ್ ಏರ್ ಗೈಸ್. ಹೌದು, ನೀವು ಅಲ್ಲೆಲ್ಲ ನೋಡ್ಬಿಟ್ರಂತೂ ಸಕ್ಕದಾಗಿದೆ. ಆಮೇಲೆ ಇವರು ನಿಂಗೆ ಗೊತ್ತಾ, ನಮ್ಮ ಮನೆ ಪಕ್ಕ ಇದ್ದಿದ್ದು 2 ಮರ ಕಡ್ದಾಕ್ಬಿಟ್ರು ಅವಾಗ. ಹೌದೌದು. ಅವ್ರು ಹೆಂಗೆ ಅಂದ್ರೆ ಮಾನಿಟರ್ ಮಾಡ್ತಿರ್ತಾರಂತೆ, ಈ ಮರಕ್ಕೆ ಸ್ಟೇಜ್ ಆಗಿದೆ ಅಂದ್ರೆ ಇನ್ನೊಂದು ಬಿದೋಗುತ್ತೆ ಅಂದ್ಬಿಟ್ಟು ಅವರೇ ಬಂದು ಕಟ್ ಮಾಡ್ಬಿಟ್ಟು ಹೋಗ್ತಾರೆ. ಈ ಮರ ಕಟ್ ಮಾಡಿದಾಗ ನಾನು ಬಂದಿದ್ದು ಸ್ಟಾರ್ಟಿಂಗಲ್ಲಿ ಇವೆರಡು ಕಟ್ ಮಾಡಿದ್ದು. ಕರೆಕ್ಟ್. ಇದು ನೋಡಿ, ಇದ್ರ ಪಕ್ಕನೇ ಮೇನ್ ರೋಡ್, ಬ್ಯುಸಿ ರೋಡ್ ಇದು. ಬಟ್ ನಮಗೆ ವಾಯ್ಸು ಬರಲ್ಲ, ನಮಗೆ ನಾಯ್ಸು ಬರಲ್ಲ, ಧೂಳು ಬರಲ್ಲ. ಸೊ ಇಲ್ಲಿಂದ ನಮ್ಮ ಮನೆ ಕಾಣಿಸುತ್ತೆ. ಅಲ್ಲಿ ಸೋಲಾರ್ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಮನೆ. ಅಲ್ಲಿ ಕರಿ ಇದೆಯಲ್ಲ ಅದು. ಹೌದು. ನಾನು ಅಭಿ ಇಲ್ಲಿಂದ ಬಾಯ್ ಮಾಡ್ತಾನೆ, ನಂಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಅಲ್ಲಿಂದ ಬಾಯ್ ಮಾಡ್ತೀನಿ. ಇದು ನಮ್ಮ ಬಾಯ್ ಸ್ಪೇಸ್. ಹಿಂಗಿಂದ ಬಾಯ್ ಮಾಡ್ಬಿಟ್ಟು ಹಿಂಗೆ ಹೋಗ್ತಾನೆ ಆಫೀಸ್ಗೆ. ಶಾರ್ಟ್ ಕಟ್. ಈ ಕಡೆ ಹೋದ್ರೆ ಬಸ್ ಸ್ಟಾಪ್ ಇದೆ, ಆ ಕಡೆ ಇಲ್ಲೇ ಬಟ್ಟೆ ಒಣಗಾಕಕ್ಕೆ ಅಂತ ಬರೋದು ನಾವು. ಒಂದು ದಿನ ಹಾಕಿದೆ ಅನ್ಸುತ್ತೆ, 1.5 ವರ್ಷದಲ್ಲಿ. ಅಲ್ಲೇ ಇದೆಯಲ್ಲ ಬಾಲ್ಕನಿಲೇ ಒಣಗೋಗುತ್ತೆ. ಸುಸ್ತಾಯ್ತು ಗೈಸ್ ನಂಗಂತೂ, ನಡೆದು. ಆದ್ರೆ ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ, ತುಂಬಾ ಕನ್ವೀನಿಯಂಟ್ ಜಾಗದಲ್ಲಿದೆ ಮೇಡಮ್ ನಿಮ್ಮ ಮನೆ. ಹೌದು, ಕಾಮ್ ಆಗಿರುತ್ತೆ ಒಳಗಡೆ ಇರಕ್ಕೆ. ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ, ಹೈವೇ ಇದು, ಬಟ್ ನಮ್ಗೆ ಏನು ಕೇಳಿಸಲ್ಲ, ಎಲ್ಲ ಏರ್ ಟೈಟ್ ವಿಂಡೋಸ್. ಹೌದು. ಆಮೇಲೆ ಇದೆ ಮೆಕ್ಡಿ, ಆಮೇಲೆ ಇಲ್ಲೇ ಪೆಟ್ರೋಲ್ ಬಂಕ್ ಕೂಡ ಇದೆ. ಪೆಟ್ರೋಲ್ ಬಂಕ್ ಇದೆ. ನಮಗೆ ಕಾರ್ ಇಲ್ಲದೆ ಇರೋದ್ರಿಂದ ವಿ ಡೋಂಟ್ ಕೇರ್.
ಅಲ್ಲಿದೆಯಾ ಇಲ್ವಾ ಅಂತ. ಆಮೇಲೆ ನಮ್ಮ ಬಿಲ್ಡಿಂಗ್ ನಾವು 4 ಸುತ್ತ ಹಾಕಿದ್ರೆ 1 ಕಿಲೋಮೀಟರ್ ಆಗ್ಬಿಡುತ್ತೆ. ಸೊ ನಮ್ದು ವಾಕ್ ಮಾಡಕ್ ಚೆನ್ನಾಗಿರುತ್ತೆ ಈವ್ನಿಂಗ್ಸ್. ಇಲ್ಲೊಂದು ಸೈಕಲ್ ಸ್ಟ್ಯಾಂಡ್ ಇದೆ, ಆದ್ರೆ 3-4 ಸೈಕಲ್ ಅಷ್ಟು ನಿಲ್ಸಕ್ಕಾಗೋದು. ಇದು ಕ್ವಿಕ್ ಆಗಿ ಯಾರಾದ್ರೂ ಮನೆಗೆ ಇವಾಗ ಬಂದು ಇನ್ನೇನು ಹೊರಟ್ಬಿಟ್ಟೆ ಅಂತಂದವರು ಅಲ್ಲಿ ನಿಲ್ಸಿ ಲಾಕ್ ಹಾಕಿ ಹೋಗಿರ್ತಾರೆ, ಆಮೇಲೆ ಹೋಗ್ತಾರೆ. ಬನ್ನಿ ವಾಪಸ್ ಮನೆಗೆ ಹೋಗೋಣ. ಏನಿದು ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ 3 ಬೆಡ್ರೂಮ್ ಹೌಸ್ ಖಾಲಿ ಇದೆಯಂತೆ. ಇಲ್ಲಿ ಈ ತರ ಹಾಕ್ತಾರೆ ಗೈಸ್, ಏನಾದ್ರು ಅಡ್ವರ್ಟೈಸ್ ಇದ್ರೆ ಈ ತರ ಹಾಕ್ಬಿಟ್ಟು ಈ ತರ ಮಾಡಿರ್ತಾರೆ. ಫೋನ್ ನಂಬರ್ ಕಿತ್ಕೊಂಡು ಹೋಗ್ಬಿಟ್ಟು ನೀವು ಮಾಡೋದು. ಚೆನ್ನಾಗಿದೆ. ಹಿಂಗೆ ಸ್ಕ್ಯಾನರ್ ಇರೋ ಕಾಲದಲ್ಲಿ ಚೀಟಿ ಅಂಟಿಸ್ತಾರೆ. ಕೇಳಿಸ್ಕೊಂಡ್ರು ಬರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ ಇಂಗ್ಲಿಷ್. ಮೇಲೋಗೋಣ. ಪಾಪ ರತ್ನಿ 2 ಸಾರಿ ಹತ್ತಿ ಇಳಿದು ಮಾಡ್ಬಿಟ್ಲಲ್ಲ, ಸುಸ್ತಾಗೋಯ್ತು ಅಂತ ಅನ್ಸುತ್ತೆ. ಡ್ರಿಂಕ್ಸ್ ಬ್ರೇಕ್ ಕೊಟ್ಟಿದೀವಿ ನಮ್ಮ ಹೋಮ್ ಟೂರ್, ನಮ್ಮ ಹೋಮ್ ಓನರ್ಗೆ. ಆಕ್ಚುಲಿ ನಾನು ಓನರು, ಸದ್ಯಕ್ಕೆ ಟೆನೆಂಟ್, ನಮ್ಗೆ ಓನರ್ ಆಯ್ತು. ಸೊ ಇವಾಗ ಇಟ್ ಇಸ್ ಟೈಮ್ ಟು ರೆಂಟ್ ಅಂಡ್ ಯುಟಿಲಿಟೀಸ್. ಇದು ನಾನು ಮಾಡ್ತೀನಿ ಬಿಡು, ನೀನು ರೆಸ್ಟ್ ಮಾಡ್ತೀನಿ. ಆಯ್ತು ಗೈಸ್, ನಮ್ಮ ಮನೆಗೆ ಫಸ್ಟ್ ಅಡ್ವಾನ್ಸ್ ನಾವು 2 ಮಂತ್ಸ್ ಅಡ್ವಾನ್ಸ್ ಕೊಟ್ಟಿದ್ದೀವಲ್ವಾ. 2 ಮಂತ್ಸ್ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಸೊ 2 ಮಂತ್ಸ್ ರೆಂಟ್ ಅದನ್ನು ಅಡ್ವಾನ್ಸ್ ಆಗಿ ಇಸ್ಕೊಂಡಿರ್ತಾರೆ, ನಿಮಗೆ ಲಾಸ್ಟಲ್ಲಿ ಕೊಡ್ತಾರೆ. ಮತ್ತು ನಮ್ಮ ಕಡೆ ಅಗ್ರಿಮೆಂಟ್ ಇರುತ್ತಲ್ವಾ, ನಮ್ಮ ಕಡೆ ಹಿಂಗೆ ವರ್ಷಕ್ಕೊಂದ್ಸರಿ ಏನೋ ರಿನ್ಯೂ ಮಾಡಿಸ್ತೀವಿ, 11 ಮಂತ್ಸ್ ಅಂತ ಅನ್ಸುತ್ತೆ. ನಾವಿರೋ ಮನೆಗೆ ಅವರು ಅನ್ಲಿಮಿಟೆಡ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಬಟ್ ನಾವೇನಾದರೂ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರೆ 3 ಮಂತ್ಸ್ ನೋಟಿಸ್ ಕೊಡಬೇಕು ಅವ್ರಿಗೆ, ಸೊ ದಟ್ ಅವ್ರು ಬೇರೆ ಟೆನೆಂಟ್ಸ್ ಎಲ್ಲ ಹುಡ್ಕೋತಾರೆ ಅಂತ. ಸೊ ನಾವು 2 ಮಂತ್ಸ್ ಕಾಷನ್ ಕೊಟ್ಟಿದ್ದೀವಿ. ನಮ್ಮ ಮನೆ ರೆಂಟ್ ಬಂದು 1040 euros, ಅದು ಫಿಕ್ಸ್ಡ್ ಪ್ರೈಸ್. ಆ 1040 euros-ಅಲ್ಲಿ 1040 ಅಂತಂದರೆ ನಿಮ್ಗೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ 1 ಲಕ್ಷ ಅನ್ಕೊಳ್ಳಿ. 1,04,000 ಏನೋ. 1,04,000. ಇವಾಗ 100 ರೂಪಾಯಿ ಬೇರೆ ಆಗಿದೆ. ಸೊ ಎಕ್ಸಾಕ್ಟ್ 1 ಲಕ್ಷ ನಿಮಗೆ ಬರೀ ಮನೆ ರೆಂಟ್ಗೆ ಹೋಗುತ್ತೆ. ಇದರಲ್ಲಿ ನಿಮಗೆ ಮನೆ ರೆಂಟ್ ಅಂತ 860 ಯೂರೋನೋ ಏನೋ, ಅದ್ರ ಮೇಲೆ ನಾವು ಟ್ರ್ಯಾಶ್ ಎಲ್ಲ ತೋರಿಸಿದ್ವಿ, ಅದ್ರದ್ದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಮತ್ತು ನಾವು ಇವಾಗ ಕಾಮನ್ ಸ್ಪೇಸ್ ಎಲ್ಲ ತೋರಿಸಿದ್ವಲ್ಲ, ಅಲ್ಲಿದೇನೋ ಎಲೆಕ್ಟ್ರಿಸಿಟಿದು ಅದೆಲ್ಲ ಏನೇನೇನೋ ಸೇರಿಸ್ಕೊಂಡು 1040 ಆಗುತ್ತೆ. ಆ 40 ನಾವು ಕಾರ್ ರೆಂಟ್ ಕೊಟ್ಟಿದ್ದೀವಲ್ಲ, ಕಾರ್ ಪಾರ್ಕಿಂಗ್ ರೆಂಟ್ ಕೊಟ್ಟಿದ್ದೀವಲ್ಲ, ಅಲ್ಲಿ 40 ಬರುತ್ತೆ. ಸೊ 1000 ಎಕ್ಸಾಕ್ಟ್ 1 ಲಕ್ಷ ಅನ್ಕೊಳ್ಳಿ. ಇದು ನಮ್ಮ ಬಾಡಿಗೆ. ನೆಕ್ಸ್ಟ್ ಏನು ಬರುತ್ತೆ, ಎಲೆಕ್ಟ್ರಿಸಿಟಿ. ಆಮೇಲೆ ಇಲ್ಲಿ 2 ತರ ಇರುತ್ತೆ, ಒಂದು ವಾರ್ಮ್ ರೆಂಟ್, ಒಂದು ಕೋಲ್ಡ್ ರೆಂಟ್ ಅಂತ. ನಾವು ಕೊಡ್ತಾ ಇರೋದು ವಾರ್ಮ್ ರೆಂಟ್, ಸಾರಿ ಕೋಲ್ಡ್ ರೆಂಟ್. ನಾವು ಕೊಡ್ತಾ ಇರೋದು ಕೋಲ್ಡ್ ರೆಂಟ್. ಕೋಲ್ಡ್ ರೆಂಟ್, ವಾರ್ಮ್ ರೆಂಟ್ ಏನು ಅಂತಂದ್ರೆ, ಕೋಲ್ಡ್ ರೆಂಟ್ ಅಂತಂದ್ರೆ ಬರೀ ಮನೆಗೆ ಮತ್ತೆ ಇದೆಲ್ಲ ಟ್ರ್ಯಾಶ್ ಅದು ಮಾತ್ರ ಕವರ್ ಆಗುತ್ತೆ. ವಾರ್ಮ್ ರೆಂಟ್ ಅಂತಂದ್ರೆ ಇನ್ಕ್ಲೂಸಿವ್ ಆಫ್ ಯುವರ್ ವಾಟರ್, ಎಲೆಕ್ಟ್ರಿಸಿಟಿ, ಎವ್ರಿಥಿಂಗ್. ವಾರ್ಮ್ ರೆಂಟ್ ಅಂತಂದ್ರೆ ಅದು ಮುಗೀತು, ಅದ್ರ ಮೇಲೆ 1 ರೂಪಾಯಿ ಕೊಡೋಂಗಿಲ್ಲ. ಬಟ್ ಕೋಲ್ಡ್ ರೆಂಟ್ಗೆ ಕೋಲ್ಡ್ ರೆಂಟ್ ಪ್ಲಸ್ ಯುಟಿಲಿಟೀಸ್. ಸೊ ಇವಾಗ ಯುಟಿಲಿಟೀಸಿಗೆ ಬರ್ತಾ, ನಮ್ಮ ಮನೆಗೆ ಆ್ಯಕ್ಚುಲಿ ಹೀಟಿಂಗ್ ಕೂಡ ಎಲೆಕ್ಟ್ರಿಸಿಟಿನೇ ಇರೋದು. ಜರ್ಮನಿಲಿ ತುಂಬ ಮನೆಗಳು ಗ್ಯಾಸ್ ಯೂಸ್ ಮಾಡ್ತಾರೆ ಹೀಟಿಂಗಿಗೆ. ಅವಾಗೇನಾಗುತ್ತೆ, ಅವ್ರಿಗೆ ಎಲೆಕ್ಟ್ರಿಸಿಟಿ 1 ಮೀಟ್ರು ಮತ್ತು ಗ್ಯಾಸ್ದು 1 ಮೀಟ್ರ್ ಇರುತ್ತೆ. ನಮ್ಮ ಮನೆಯಲ್ಲಿ 2 ಎಲೆಕ್ಟ್ರಿಸಿಟಿ ಮೀಟ್ರನ್ನೇನಿದೆ, ಒಂದು ಹೀಟಿಂಗ್ದು, ಒಂದು ಲೈಟಿಂಗ್ದು. ಮತ್ತು ಇವ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಜರ್ಮನಿಯಲ್ಲಿ ನಾವು ಇಂಡಿಯಾದಲ್ಲಿ ಓಕೆ ಮೀಟರ್ ರೀಡಿಂಗ್ ನೋಡ್ತೀವಿ, ತಿಂಗಳಲ್ಲಿ ಎಷ್ಟು ಯೂಸ್ ಮಾಡಿದ್ದಾರೆ ಅಷ್ಟು ಬಿಲ್ ಬರುತ್ತೆ, ಅದು ಕಟ್ತೀವಿ ಅಲ್ವಾ. ಇವ್ರದ್ದು ಹಂಗಲ್ಲ. ನಾವು ಸ್ಟಾರ್ಟಿಂಗ್ ಮನೆಗೆ ಮೂವ್ ಆಗ್ತೀವಲ್ಲ, ಆವಾಗ ಹೇಳ್ಬಿಡ್ಬೇಕು, ಮೇ ಬಿ ನಾನು ಇಷ್ಟೇ ಅನಿಸುತ್ತೆ ಯೂಸ್ ಮಾಡೋದು, ನಾನು ತಿಂಗಳ ನಿಮಗೆ ಒಂದು 100 ಯೂರೋ ಕಟ್ತೀನಿ ಅಂತ. ಸೊ ಅವ್ರೇನು ಮಾಡ್ತಾರೆ, ನಿಮ್ಮ ಹತ್ರ ವರ್ಷ ಪೂರ್ತಿ 100 ಯೂರೋ ಕಟ್ಟಿಸ್ಕೊಂಡು ಲಾಸ್ಟಲ್ಲಿ ಓಕೆ ಇವನು 1 ವರ್ಷಕ್ಕೆ 1200 ಯೂರೋ ಕಟ್ಟದ, ಆದರೆ ಇವ್ನು ಯೂಸ್ ಮಾಡಿರೋದು ಬರೀ 1000ದ್ದು, 200 ರೂಪಾಯಿ ವಾಪಸ್ ಕೊಡೋಣ ಅಂತಂದ್ಬಿಟ್ಟು ಅವರೇ 200 ರೂಪಾಯಿ ವಾಪಸ್ ಕೊಡ್ತಾರೆ. ಇನ್ ಕೇಸ್ ನೀವೇನಾದರೂ ಜಾಸ್ತಿ ಯೂಸ್ ಮಾಡಿದರೆ, 1400 ಆಗಿದೆ, ಅವ್ನು ಬರೀ 1200 ಕೊಟ್ಟಿದ್ದಾನೆ, ಇನ್ನೂ 200 ನೀನೇ ಕೊಡು ಅಂತಂದ್ಬಿಟ್ಟು ಇಸ್ಕೋತಾರೆ. ಆ ಥರ ನಾವೆಷ್ಟು ಕೊಟ್ಟಿದ್ದೀವಿ ಈಗ? ನಾವು ಮನೆಗೆ ಮೂವ್ ಆದಾಗ ನಾವು ಸ್ಟಾರ್ಟ್ ಮಾಡಿದ್ದು 2 ಮೀಟ್ರಿಗೆ. 1 ಮೀಟ್ರಿಗೆ 113 ಯೂರೋ ಕಟ್ತಾ ಇದ್ವಿ, ಅಂದರೆ ಒಂದು 10,000 ಅಂತ ಅನ್ಕೊಳ್ಳಿ. 11,000 1 ಮೀಟ್ರಿಗೆ. ಇದು ಹೀಟಿಂಗ್ ಮೀಟರು. ಇನ್ನೊಂದಿದೆ ಲೈಟಿಂಗ್ದು ನಮಗೆ ಜಾಸ್ತಿ ಬರಲ್ಲ, ಬಿಕಾಸ್ ನಿಮ್ಮ ಇಲ್ಲಿಗೆ ಸಮ್ಮರಲ್ಲೆಲ್ಲ ಕತ್ಲೆ ಆಗೋದೇ 10 ಗಂಟೆ ಆಗುತ್ತೆ. ಸೊ ನಾವು ಲೈಟ್ಸ್ ಆನ್ ಮಾಡೋದೇ 10 ಗಂಟೆ ಎಲ್ಲ ಹೋಗುತ್ತೆ. ಅದು ಬಿಟ್ಟರೆ ಟಿ ವಿ ಅದು ಇದು. ಗ್ಯಾಸ್ ಹೀಟರ್ಗೆ ಇದಕ್ಕಿಂತನೇ ಬರೋದು ಇಲ್ಲ, ಅದು ಹೀಟಿಂಗಿಗೆ ಬರುತ್ತೆ, ಲೈಟಿಂಗಿಗೆ ಬರಲ್ಲ ಅದು. ಆ ಮೀಟ್ರಿಗೆ 60 ಯೂರೋ ಕಟ್ತೀನಿ, ಅಂದರೆ 6000 ಕಟ್ತೀನಿ. ಸೊ ಎಲೆಕ್ಟ್ರಿಸಿಟಿಗೆ 1 ತಿಂಗಳಿಗೆ 11 + 6 17,000 ಬರೀ ಎಲೆಕ್ಟ್ರಿಸಿಟಿ ಕಟ್ತೀವಿ. ವಾಟರ್ ಮೀಟರು ನಮಗೆ ಎವ್ರಿ ಮಂತ್ ಬರಲ್ಲ, ಇಯರ್ಲಿ ಒನ್ಸ್ ಬರುತ್ತೆ ಡಿಸೆಂಬರಲ್ಲಿ. ಅದೊಂದು 30 ಯೂರೋನೇನೋ ಬರುತ್ತೆ ಅನಿಸುತ್ತೆ ತಿಂಗಳಿಗೆ.
ಮರ್ತೋಯ್ತು ನನಗೆ ಲಾಸ್ಟ್ ಇಯರ್ ಎಷ್ಟೋ ಹೇಳ್ದ, ಬಟ್ 30-40 ಯೂರೋ ಅಂತ ಅಂದ್ಕೊಳ್ಳಿ, 3-4 ಸಾವಿರ ಇಂಡಿಯನ್ ರುಪೀಸಲ್ಲಿ. ಸೊ 1040 ಪ್ಲಸ್ 170 ಪ್ಲಸ್ ಒಂದು 3,000 ಪ್ಲಸ್ ಒಂದು 30 ಅಂತಂದರೆ ಅರೌಂಡ್ 1400 ಅಷ್ಟಾಗುತ್ತೆ ಅಂತ ಅನ್ಸುತ್ತೆ. 1025 ಅನ್ಕೋ. ಒಂದು ನಿಮಿಷ ಗೈಸ್, ಲೆಕ್ಕನೇ ಹಾಕ್ಬಿಡ್ತೀನಿ. ಸೊ ಗೈಸ್, ನಮ್ಮ ಮನೆಗೆ ರೆಂಟು ಪ್ಲಸ್ ಎಲೆಕ್ಟ್ರಿಸಿಟಿ ಪ್ಲಸ್ ವಾಟರ್ ಇಷ್ಟು ಸೇರಿಸಿ 1250 ಯೂರೋ ಆಗುತ್ತೆ. 1250 ಯೂರೋ ಅಂತಂದರೆ 1.25 ಲಕ್ಷ. ಜೊತೆಗೆ ವೈಫೈ. ಸೊ ಇದು ಮನೇದು ಮುಗೀತು ಆಯಿತಾ. 1.25 ಲಕ್ಷ ಕೊಟ್ಟರೆ ನೀವು ಕರೆಂಟು, ವಾಟರು, ರೆಂಟ್ ಇಷ್ಟು ಕವರ್ ಆಯಿತು. ಅದ್ರ ಮೇಲೆ ಏನೇನಿದೆ ಅಂತಂದರೆ ಇಂಟರ್ನೆಟ್. ಇಲ್ಲಿ ಇಂಟರ್ನೆಟ್ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಗೈಸ್, ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ನಮ್ಮ ಮನೆಗೆ ವೋಡಾಫೋನ್ ಯೂಸ್ ಮಾಡೋದು ಅನ್ಲಿಮಿಟೆಡ್, ಬಟ್ 65 ಯೂರೋಸ್ ಅಂದರೆ 6,500 ಒಂದು ತಿಂಗಳಿಗೆ ನಾವು ಯೂಸ್ ಮಾಡೋದು ಇಂಟರ್ನೆಟ್. ನಾನು 40 ಅಂದ್ಕೊಂಡಿದ್ದೆ. ಎಕ್ಸ್ಪೆನ್ಸಿವ್ ಸಿಕ್ಕಾಪಟ್ಟೆ. 6,500 ಬರೀ ಇಂಟರ್ನೆಟ್. ಹೌದು, ನಮ್ಮ ಊರಲ್ಲಿ 650 ರೂಪಾಯಿಗೆ ಸಿಗುತ್ತೆ. ಹೌದು. ಓಕೆ, ಅದಾಯ್ತು. ಅದಾದ್ಮೇಲೆ ಫೋನ್ದು ರೀಚಾರ್ಜ್ ಎಷ್ಟಾಗುತ್ತೆ? ಫೋನ್ ರೀಚಾರ್ಜು ಅದ್ರಲ್ಲಿ ಬೇರೆ ಬೇರೆ ಪ್ಲಾನ್ ಇದೆ. ನಾವು ಯೂಸ್ ಮಾಡೋದು ಪ್ರೀಪೇಯ್ಡ್. ಅಲ್ಲೂ ಡೇಟಾಗೆ ಮಾತ್ರ ನಾವು ದುಡ್ಡು ಕೊಡೋದು ಅಂತ ಆಗೋಗಿದೆ. ಫೋನ್ ಇಲ್ಲ ಅಂದರೆ ಯೂಸೇ ಮಾಡಲ್ಲ ನಾವು ಜಾಸ್ತಿ, ಎಲ್ಲರಿಗೂ ವಾಟ್ಸಪ್ ಕಾಲ್ಸೇನೋ ಯೂಸ್ ಮಾಡ್ತೀವಿ. ನಾವಿಬ್ಬರು 10 ಯೂರೋದು ಯೂಸ್ ಮಾಡ್ತೀವಿ, ಅಂದರೆ 1,000 ರೂಪಾಯಿ. 10 ಯೂರೋಗೆ ನಮಗೆ ಅನ್ಲಿಮಿಟೆಡ್ ಕಾಲ್ಸು, ಲೋಕಲ್ ಕಾಲ್ಸ್ ಆಫ್ ಕೋರ್ಸ್. ಅದ್ರ ಜೊತೆ 10 GB ಡೇಟಾ. 10 GB ಡೇಟಾ. ಬರೀ 10 GB ಡೇಟಾ. ಅದು 10 GB ಇವಾಗ ಒಂದು 6 ತಿಂಗಳಿಂದ ಆಗಿರೋದು. ಅದಕ್ಕೆ ಮುಂಚೆ ಬರೀ 6 GB ಡೇಟಾ. ಅದಕ್ಕೆ ಮುಂಚೆ 20 ಯೂರೋಸ್ ಮಾಡಿಸ್ತಿದ್ವು ನಾವು. ಅದಕ್ಕೆ ಅವಾಗ 20 ಮಾಡಿಸ್ತಿದ್ವಿ. ಬಟ್ ಇನ್ನೊಂದೇನು ಅಂತಂದರೆ, ನೀವು ಹೊರಗಡೆ ಎಲ್ಲೋದ್ರೂ ನಿಮ್ಗೆ ಇಂಟರ್ನೆಟ್ ಸಿಗುತ್ತೆ, ವೈಫೈ ಇದ್ದೇ ಇರುತ್ತೆ. ಟ್ರೈನ್ಸು, ಬಸ್ಸು, ಮಾಲ್ ಎಲ್ಲೋದ್ರೂ ನಿಮ್ಗೆ ಸಿಗುತ್ತೆ. ಸೊ ಮ್ಯಾನೇಜ್ ಆಗುತ್ತೆ. 5 GB ಇದ್ರೂ ಸಾಕು ಬೇಕಾದಷ್ಟು. ನೀವು ಜಾಸ್ತಿ ಸೋಷಿಯಲ್ ಮೀಡಿಯಾ ಉಜ್ಜೆಲ್ಲ ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ಅಂತಂದರೆ ಮೇಂಟೈನ್ ಆಗುತ್ತೆ. ಸೊ ಫೋನ್ ಬಂದು ಒಂದು 2,000 ಇಬ್ಬರಿಂದ. ಆಮೇಲೆ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್ ಅಲ್ವಾ, ಡಾಚ್ಲ್ಯಾಂಡ್ ಟಿಕೆಟ್. ಅದು ಹೆಂಗೆ ಅಂತಂದರೆ, ಟ್ರಾನ್ಸ್ಪೋರ್ಟ್ ಟಿಕೆಟು ನಿಮಗೆ ಅದನ್ನು ಒಂದು ಟಿಕೆಟ್ ತೊಗೊಬಿಟ್ರೆ ಹೈ ಸ್ಪೀಡ್ ಟ್ರೈನ್ಸ್ನ ಬಿಟ್ಟು ಮಿಕ್ಕಿದ ಎಲ್ಲ ಟ್ರಾನ್ಸ್ಪೋರ್ಟಲ್ಲೂ ಇಡೀ ಜರ್ಮನಿ ಸುತ್ಬೋದು. ಬಸ್ಸು, ಟ್ರ್ಯಾಮು, ಲೋಕಲ್ ರೀಜನಲ್ ಟ್ರೈನ್ಸು, ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಸು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಬಂದಾಗ 50 ಯೂರೋ ಕೊಡ್ತಾಯಿದ್ವಿ. 49 ಅಂದರೆ 5,000 ರೂಪಾಯಿ ಅಂತ ಅಂದ್ಕೊಳ್ಳಿ. 5,000 ಕೊಡ್ತಾಯಿದ್ವಿ. ಇಬ್ಬರಿಂದ ಸೇರಿಸಿ 100 ಆಗ್ತಿತ್ತು. ಇವಾಗ 9 ಯೂರೋ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 59 ಇವಾಗ ಅಂದರೆ 116. 16 ಹಾಕೋತೀನಿ ಬಿಡವ. 18 59 ಅಂದರೆ ಎಸ್ ಗೈಸ್, ಅಷ್ಟು ಗೊತ್ತಿಲ್ಲ. 118 ಆಯಿತಾ. ಸೊ 1,450 ಅಂತಂದರೆ 1,45,000. 1,45,000 ಆದರೆ ನಮ್ಮದು ರೆಂಟ್ ಕವರ್ ಆಯಿತು. ಫುಲ್ ರೆಂಟು ಪ್ಲಸ್ ನಮ್ದು ಏನೇನು ಬಿಲ್ಸ್ ಅಂತ ಬರುತ್ತೆ, ಬಿಲ್ಸ್ ಅಂತ ಏನೇನು ಬರುತ್ತೆ ಅದೆಲ್ಲ ಕವರ್ ಆಗುತ್ತೆ. ಜೊತೆಗೆ ಗ್ರಾಸರಿದು ಒಂದು ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ನೋಡಿದ್ರೆ ನಿಮಗೆ ಫುಲ್ ಸಿಗುತ್ತೆ. ಸೊ ನೀವು ಅದನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಅದು ಅಗೇನ್ ವೇರಿ ಆಗುತ್ತೆ. ನಾವು ಟ್ರಿಪ್ಸ್ಗೆ ಹೋದಾಗ ನಾವು ಎಷ್ಟು ಶಾಪ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಆಮೇಲೆ ನಾವು 1.5 ವರ್ಷದ ಹಿಂದೆ ಬಂದಾಗಿದ್ದಿದ್ದ ಪ್ರೈಸಸ್ಗೂ ಇವತ್ತು ಜರ್ಮನಿಲಿರೋ ಪ್ರೈಸಸ್ಗೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಆಗೋಗಿದೆ. ಮುಂಚೆ ನಾವೇನೋ ಇವಾಗ 1-2 ಐಟಮ್ ನೋಡಿದ್ವಿ, ಶಾಕೇ ಆದ್ವಿ ನಾವು. ಲಿಂಟ್ ಚಾಕ್ಲೇಟಾ? ಲಿಂಟ್ ಚಾಕ್ಲೇಟೇನೇ ಎಕ್ಸಾಂಪಲ್ ತಗೊಳ್ಳಿ. ನಾವು ಬಂದಾಗ 22 ಯೂರೋನೋ ಏನೋ 1 ಕಿಲೋ ಪ್ಯಾಕ್ ಇದ್ದಿದ್ದು, ಇವತ್ತು 30 ಯೂರೋ ಆಗಿದೆ. ಅದು 8 ಯೂರೋ. ಕ್ರೇಜಿ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ನಾವು ಲಾಸ್ಟ್ ಗ್ರಾಸರಿ ಶಾಪಿಂಗ್ ವಿಡಿಯೋ ಮಾಡಿದಾಗ ಅರೌಂಡ್ 500 to 600 ಆ ಥರ ಏನೋ ಬಂದಿತ್ತು. 500 ಸಾಕು ಅಂತ ಅನ್ಸುತ್ತೆ, ಇನ್ಕ್ಲೂಡಿಂಗ್ ನಾನ್ ವೆಜ್ ಅಂದರೆ ಮಟನ್ ಎಸ್ಪೆಷಲಿ, ವಿಚ್ ಇಸ್ ಎಕ್ಸ್ಪೆನ್ಸಿವ್. ಇಟ್ ಆಲ್ಸೋ ಡಿಪೆಂಡ್ಸ್ ಎಷ್ಟು ತಿಂತೀವಿ ಅಂತ. ನಾವು ತಿಂಗಳಿಗೆ ಒಂದ್ಸಲಿ ತರ್ತಿದ್ವಿ ಅಷ್ಟೇ. ಹೌದು. ಸೊ ಇವಾಗ ಅದು ಎಕ್ಸ್ಪೆನ್ಸಿವ್ ಆಗಿದೆ ಸ್ವಲ್ಪ. ಇವಾಗ ಅದೂ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಅರೌಂಡ್ 2,000 ಅಂತ ಅನ್ಕೋಬಹುದು. ಹಂಗಾದ್ರೆ ಟೋಟಲ್ ಎಕ್ಸ್ಪೆನ್ಸ್ ಅರೌಂಡ್ 2,000. ಅರೌಂಡ್ 2,000. ಇದು ಒಂದು 1,450, ಅದೊಂದು 500-550 ಅಂತ ಅನ್ಕೊಂಡ್ರು 2,000 ಅಂತಂದ್ರೆ ಇವತ್ತಿನ ಕನ್ವರ್ಷನ್ ರೇಟ್ಗೆ 2 ಲಕ್ಷ. ಸೊ 2 ಲಕ್ಷ ನಮ್ಮ ಮನೆ ಮೇಂಟೆನೆನ್ಸು, ನಮ್ಮ ಮೇಂಟೆನೆನ್ಸು ಇದೆಲ್ಲ ಅದ್ರ ಮೇಲೆ ಮತ್ತೆ ನಮ್ಮ ಔಟಿಂಗ್ಸು, ಹೊರಗಡೆ ಲಂಚು, ಡಿನ್ನರ್ಸು, ಶಾಪಿಂಗು, ಟ್ರಿಪ್ಸ್, ಅದೆಲ್ಲ ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ಸ್. ಹೌದು. ಆಮೇಲೆ ರೆಂಟು ನಾವು ಸ್ವಲ್ಪ ಜಾಸ್ತಿನೇ ಕೊಡ್ತಿದ್ದೀವಿ ಅಂತ ಅನಿಸುತ್ತೆ ನನಗೆ. ಆದರೆ ನೋಡಿದ್ರಲ್ಲ, ತುಂಬ ಕನ್ವೀನಿಯೆಂಟ್ ಲೊಕೇಶನಲ್ಲಿದೆ. ನಮ್ಮ ಆಫೀಸ್ಗೂ 10 ಮಿನಿಟ್ಸ್ ವಾಕು, ರಶ್ಮಿ ಆಫೀಸಿಗೆ 10 ಮಿನಿಟ್ಸ್ ಟ್ರೈನು. ಏನೊಂದು 100 ಯೂರೋ ಆ ಕಡೆ ಈ ಕಡೆ ಕಮ್ಮಿಗೆ ಸಿಗ್ಬೋದು.
ಬಟ್ ನಮ್ಗೆ ಅಡ್ಜಸ್ಟ್ ಆಗೋಗಿದೆ. ಆಮೇಲೆ ಈ ಪ್ರೈಸ್ಗೆ ಕೆಲವು ಕಡೆ 2 BHK ಸಿಗುತ್ತೆ, ನೀವು ಇನ್ನೂ ಸ್ವಲ್ಪ ಒಳಗಡೆ ಹೋಗ್ತಾ ಆದರೆ ಮನೆ ಎಲ್ಲ ಕಟ್ಟಿ ನಿಮಗೆ ಒಂದು 100-120 ವರ್ಷ ಆಗಿರುತ್ತೆ. ಆಮೇಲೆ ಒಂದು ಬಿಲ್ಡಿಂಗಿಗೂ ಇನ್ನೊಂದು ಬಿಲ್ಡಿಂಗಿಗೂ ಇಷ್ಟು ಡಿಸ್ಟೆನ್ಸ್ ಇರಲ್ಲ. ನೀವು ಬಾಗಿಲು ತೆಗೆದ್ರೆ ಅವ್ರ ಮನೆ ಬಾಗಿಲು ಕಾಣಿಸುತ್ತೆ ನಿಮಗೆ, ಅದು ಸ್ವಲ್ಪ ಇಷ್ಟ. ಆಮೇಲೆ ಬಾಲ್ಕನಿ ಎಲ್ಲ ಮೇನ್ ರೋಡ್ಗಿರುತ್ತೆ, ಒಂದೊಂದ್ರಲ್ಲಿ ಬಾಲ್ಕನಿನೇ ಇರಲ್ಲ ಮನೆಗಳಲ್ಲಿ. ಆಮೇಲೆ ನಮಗೆ ಕನ್ವೀನಿಯೆಂಟ್ ಆಗಿದೆ ಮತ್ತೆ ಸ್ಪೇಷಿಯಸ್ ಆಗಿದೆ ಕಂಪೇರ್ ಮಾಡಿದ್ರೆ. ನಾವು ಬೇರೆಯವ್ರದ್ದು ಮನೆಗೆಲ್ಲ ಹೋಗಿದ್ದೀವಿ, ನಮ್ಮ ಫ್ರೆಂಡ್ಸ್ ಮನೆಗಳಿಗೆಲ್ಲ, ಅವರು ಆಲ್ಮೋಸ್ಟ್ ಸಿಮಿಲರ್ ರೆಂಟ್ ಕೊಡ್ತಿದ್ರು ಅವ್ರು ತುಂಬ ಕಂಜೆಸ್ಟೆಡ್ ಅಂತ ಅನ್ನಿಸ್ತು ನನಗೆ. ಹಂಗೆ ನೋಡಿದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಅದು ಅಲ್ಲದೆ ನಮಗೆ ನಮ್ಮ ಲ್ಯಾಂಡ್ ಲಾರ್ಡ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇರೋದ್ರಿಂದ ನಾವು ಬರೋವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ಇದ್ದು ನೋಡೋಣ ಅಂತ ಅಂದ್ಕೊಂಡೆ ಬಂದ್ವು. ಬಟ್ ನಮಗೆ ಏರಿಯಾ ಇಷ್ಟ ಆಯಿತು, ಆಮೇಲೆ ಕಂಫರ್ಟಬಲ್ ಆಗೂ ಇದೆ ನಮಗೆ ಈ ಮನೆ ಅಂತ ಅನ್ನಿಸ್ತು. ಸೊ ಕಂಟಿನ್ಯೂ ಮಾಡಿದ್ವು, ಚೆನ್ನಾಗಿದೆ. ಹೌದು, ಅವ್ರು ನಮ್ಮ ಓನರ್ಸ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ ಇವಾಗ ಅವರು. ಹೌದು. ಸೊ ನೀವೇನಾದರೂ ಜರ್ಮನಿಗೆ ಬರೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಹೋಪ್ಫುಲಿ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅನ್ಕೋತೀವಿ ಇದರಿಂದ. ಆಮೇಲೆ ನಾವು ಇನ್ನೊಂದೇನಕ್ಕೆ ಒಪ್ಕೊಂಡಿದ್ದು ಅಂತಂದ್ರೆ, ಜರ್ಮನಿಯಲ್ಲಿ ಮನೆ ಸಿಗೋದೇನೆ ಕಷ್ಟ. ಸೊ ನಿಮ್ಗೆ ಸಿಕ್ಕಾಗ ಅಟ್ಲೀಸ್ಟ್ ಹೋಗಿ ಸೇರ್ಕೊಬಿಡ್ಬೇಕು, ಆಮೇಲೆ ಟೈಮ್ ತೊಗೊಂಡು ಹುಡ್ಕೋಬೋದು. ಸೊ ಅದಕ್ಕೆ ನಾವು ಜೈ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಎನಿ ಮೋರ್ ಕ್ವೆಶನ್ಸ್ ಮ್ಯಾಮ್? ಐ ಥಿಂಕ್ ಅಷ್ಟೇ ಅನ್ಸುತ್ತೆ, ಎಲ್ಲ ಕವರ್ ಆಯ್ತು ಗೈಸ್. ಓಕೆ, ಸೊ ತುಂಬ ದಿನದಿಂದ ಹೆಚ್ಚು ಕಮ್ಮಿ 1 ವರ್ಷದಿಂದ ಪೆಂಡಿಂಗ್ ಇದ್ದಿದ್ದ ವ್ಲಾಗು ಇವತ್ತು ಫೈನಲಿ ಕಂಪ್ಲೀಟ್ ಆಗಿದೆ. ಜರ್ಮನಿ ಹೋಮ್ ಟೂರ್ ವಿತ್ ಲಿವಿಂಗ್ ಎಕ್ಸ್ಪೆನ್ಸಸ್ ಕವರ್ ಆಯ್ತು. ನಾವು ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದ್ದೀವಿ. ನಿಮ್ಗೇನಾದರೂ ಮಿಸ್ ಆಗಿದೆ ಅಥವಾ ನಿಮ್ಗೇನಾದರೂ ಬೇರೆ ಕ್ವೆಶನ್ಸ್ ಇದೆ ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ಸ್ಟೂಡೆಂಟ್ ಅಕಾಮಿಡೇಷನ್ಗೆ ಏನು ಮಾಡ್ತಾರೆ ಅಂತಂದರೆ, ಈ ಥರ 2 bedroom 3 bedroom ಹೌಸ್ ತೊಗೊಂಡು ಒಂದೊಂದು ರೂಮಲ್ಲಿ ಒಬ್ಬೊಬ್ರು ಇರ್ತಾರೆ, ಅಥವಾ ಒಬ್ಬೊಬ್ರು ಶೇರಿಂಗಲ್ಲಿ ಇರ್ತಾರೆ. ಆವಾಗ ಒಂದು ರೂಮ್ಗೆ ಇಷ್ಟು ಅಂತ ಪ್ರೈಸ್ ಫಿಕ್ಸ್ ಮಾಡಿಬಿಡ್ತಾರೆ. ನನ್ನ ಫ್ರೆಂಡ್ಸೂ ಸುಮಾರು ಜನ ಇದ್ದಾರೆ, ಅರೌಂಡ್ 400-450 ಮಂತ್ಲಿ ಕೊಡ್ತಾರೆ. ದಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಎಲೆಕ್ಟ್ರಿಸಿಟಿ, ವಾಟರು, ಇಂಟರ್ನೆಟ್ಟು. ಬಟ್ ನಿಮಗೆ ಶೇರ್ಡ್ ಕಿಚನ್ನು, ಶೇರ್ಡ್ ಬಾತ್ರೂಮು, ಈ ಥರ ಎಲ್ಲ ಇರುತ್ತೆ. ಇದು ಸ್ಟುಟ್ಗಾರ್ಟಲ್ಲಿರೋ ರೇಟು. ನೀವು ಬರ್ಲಿನ್ ಆ ಕಡೆ ಎಲ್ಲ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೌದು, ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತಲ್ಲ, ಅಲ್ಲೆಲ್ಲ ಇಷ್ಟು ಸ್ಪೇಷಿಯಸ್ ಆಗಿರೋ ಮನೆಗಳು ಸಿಗೋದು ಕಷ್ಟ ಅಂತೆ. ಸೊ ನೀವು ಜರ್ಮನಿಯಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅನ್ನೋದ್ರ ಮೇಲೆ ಪ್ರೈಸಸ್ ವೇರಿ ಆಗುತ್ತೆ. ಮನೆ ತೊಗೊಂಡು ಇಲ್ಲಿಗೆ ಮೂವ್ ಆದ ತಕ್ಷಣ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬಿಟ್ಟು ಹೇಳಬೇಕು, ನಾವಿಬ್ಬರು ಇಂತಿಂಥ ಮನೆಯಲ್ಲಿ ಇಂಥದ್ದಿಂದ ವಾಸವಾಗಿದ್ದೀವಿ ಅಂತ. ಸೊ ಆ ರೆಕಾರ್ಡು ಅವ್ರ ಹತ್ರ ಇದ್ದೇ ಇರುತ್ತೆ. ಸಿಟಿ ರಿಜಿಸ್ಟ್ರೇಷನ್ ಅಂತ ಅಂತಾರೆ. 1 ಪರ್ಸನ್ಗೆ 15 square meters ಏನೋ ಬೇಕಂತೆ. ಓಕೆ, ಅಷ್ಟೇ ಮೇಡಮ್ ನಮ್ಮ ಕಡೆಯಿಂದ. ಓಕೆ, ಸೊ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ಜರ್ಮನಿಯ ಹೋಮ್ ಟೂರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ನಿಮಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಕೊಟ್ಟಿದ್ದೀವಿ ಅಂತ ಅನ್ಕೊತೀನಿ. ಇನ್ನೂ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ, ಅಭಿ ಅವರು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡೋದಲ್ಲ, ಆನ್ಸರ್ ಮಾಡ್ತಾರೆ ಅಂತ ಹೇಳ್ತಾ, ನಿಮಗೆ ನಮ್ಮನೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಮನೇನ ಇಷ್ಟು ಚೆನ್ನಾಗಿ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿರೋದಕ್ಕೆ ನನಗೆ ಥ್ಯಾಂಕ್ ಯು. ನಾನು ಕಿಚನ್ ನಾನು ನೋಡ್ಕೊತೀನಿ, ಉಳ್ದಿದ್ದು ಇವ್ರು ನೋಡ್ಕೊತಾನೆ. ಎನಿವೇಸ್, ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಮನೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದರೂ ನಿಮ್ಮ ಮನೆ ಇಂಟೀರಿಯರ್ ಮೇಲೆ ವರ್ಕ್ ಮಾಡಬೇಕು ಮೇಡಮ್, ಅಲ್ವಾ ಗೈಸ್? Okay guys, thank you so much for watching. See you next time. Bye.